ದೇವರಿಗೆ ಮೋಸ ಮಾಡಿದಂತಹ ಅಚ್ಚರಿ ಘಟನೆಯೊಂದು ತಿರುಪತಿ ತಿಮ್ಮಪ್ಪನ ಸನ್ನಿಧಾನದಲ್ಲಿ ನಡೆದಿದೆ. ತಿರುಪತಿ ತಿಮ್ಮಪ್ಪನ ಸನ್ನಿಧಾನದ ಹುಂಡಿಯಲ್ಲಿ ಹಣವನ್ನು ಎಗರಿಸ್ತಾ ಇದ್ದಂತಹ ಸಿಬ್ಬಂದಿಯೊಬ್ಬನ ಆಸ್ತಿಯನ್ನು ಕೇಳಿದ್ರೆ ನೀವು ನಿಜಕ್ಕೂ ಕೂಡ ಅಚ್ಚರಿಗೊಳಗಾಗ್ತೀರಿ, ಬೆಚ್ಚಿ ಬೀಳ್ತೀರಿ. ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆತ ನಡೆಸ್ತಾ ಇದ್ದಂತಹ ಕಳ್ಳತನ, ಅದರಿಂದ ಸಂಪಾದಿಸಿದಂತಹ ಹಣ, ಜೊತೆಗೆ ಆತನಿಗಿದ್ದಂತಹ ಕೃಪಾ ಕಟಾಕ್ಷ ಎಲ್ಲವೂ ಕೂಡ ಮಾಹಿತಿ ಸಿಗ್ತಾ ಇದೆ. ಹಾಗಾದ್ರೆ ತಿರುಪತಿ ತಿಮ್ಮಪ್ಪನ ಸನ್ನಿಧಾನದಲ್ಲಿ ಏನಾಗಿತ್ತು? ಆ ಸಿಬ್ಬಂದಿ ಕದ್ದಂತಹ ಹಣ ಎಷ್ಟು? ಅದರಿಂದ ಮಾಡಿಕೊಂಡಂತಹ ಆಸ್ತಿ ಎಷ್ಟು? ತಿರುಪತಿ ತಿಮ್ಮಪ್ಪನ ಸನ್ನಿಧಿಯಲ್ಲಿ ಕಳ್ಳತನ, 20 ವರ್ಷ ಹುಂಡಿಯನ್ನ ಕದ್ದು 140 ಕೋಟಿ ಆಸ್ತಿಯನ್ನ ಮಾಡಿದ ಭೂಪ, ಮುಚ್ಚಿ ಹಾಕಿದ ಕೇಸನ್ನ ಬಯಲಿಗೆಳೆದ ಸಿಎಂ ಚಂದ್ರಬಾಬು ನಾಯ್ಡು. ಆಸ್ತಿ ದಾನವನ್ನ ಮಾಡಿ ಪಾರಾಗಿದ್ದ ನೌಕರನಿಗೆ ಇದೀಗ ಸಂಕಷ್ಟ ಎದುರಾಗಿದೆ. 2023ರಲ್ಲಿ ಹುಂಡಿಯಲ್ಲಿ ಹಣವನ್ನ ಕದಿಯುವಾಗ ತಗಲಾಕೊಂಡಿದ್ದ ಆತನ ಬಳಿ 80,000 ರೂಪಾಯಿ ಆ ಸಂದರ್ಭದಲ್ಲಿ ಪತ್ತೆಯಾಗಿದೆ. ವಿಚಾರಣೆಯ ವೇಳೆ ಈತ 20 ವರ್ಷಗಳಿಂದ ಇದೇ ಕೆಲಸವನ್ನ ಮಾಡ್ತಾ ಇದ್ದ ಅನ್ನೋದು ಗೊತ್ತಾಗಿದೆ. 2 ದಶಕದಲ್ಲಿ 14 ಕೋಟಿ ರೂಪಾಯಿಯನ್ನ ಈತ ಸಂಗ್ರಹಿಸಿದ್ನಂತೆ. ಅದರ ಮೌಲ್ಯ ಈಗ 140 ಕೋಟಿ ರೂಪಾಯಿ. ತನ್ನ 7 ಆಸ್ತಿಯನ್ನ ದೇಗುಲಕ್ಕೆ ಬರೆದು ಕೊಡುವುದಾಗಿ ರವಿ ಹೇಳಿದ್ದ. ಇದೀಗ ಮುಚ್ಚಿ ಹಾಕಿದ್ದಂತಹ ಕೇಸನ್ನ ಆಂಧ್ರ ಸರ್ಕಾರ ಬಯಲಿಗೆಳೆಯುವಂತಹ ಕೆಲಸವನ್ನ ಮಾಡ್ತಾ ಇದೆ. ಈ ಮೂಲಕ ತಿರುಪತಿ ತಿಮ್ಮಪ್ಪನ ಸನ್ನಿಧಾನದಲ್ಲಿ ನಡೆದಂತಹ ಭಾರೀ ಭ್ರಷ್ಟಾಚಾರ, ಭಾರೀ ಅಕ್ರಮವನ್ನ ಚಂದ್ರಬಾಬು ನಾಯ್ಡು ಸರ್ಕಾರ ಬಯಲಿಗೆಳೆಯುವಂತಹ ಕೆಲಸವನ್ನ ಮಾಡಿರುವಂಥದ್ದು. ದೇವರಿಗೆ ಮೋಸ ಮಾಡಿರುವಂತಹ ಅಚ್ಚರಿ ಘಟನೆ ತಿರುಪತಿ ತಿಮ್ಮಪ್ಪನ ಸನ್ನಿಧಾನದಲ್ಲಾಗಿದೆ. ವಿಶ್ವದ ಶ್ರೀಮಂತ ದೇವರು ತಿಮ್ಮಪ್ಪ. ಜಗತ್ತಿನ ಮೂಲೆ ಮೂಲೆಯಿಂದ ಭಕ್ತರು ಬಂದು ದೇವರಿಗೆ ಕಾಣಿಕೆಯನ್ನು ಅರ್ಪಿಸ್ತಾರೆ. ಆ ರೀತಿ ಅರ್ಪಿಸಿದಂತಹ ಕಾಣಿಕೆಯನ್ನ, ದೇವರ ಹುಂಡಿಗೆ ಹಾಕಿದಂತಹ ಹಣವನ್ನ ಅಲ್ಲಿಯ ಸಿಬ್ಬಂದಿಯೊಬ್ಬ ಕದೀತಾ ಇದ್ದ. ಈತ 140 ಕೋಟಿ ರೂಪಾಯಿ ಆಸ್ತಿಯನ್ನ ಹೀಗೆ ಹಣವನ್ನು ಕದ್ದೇನೆ ಮಾಡಿದ್ದ ಅನ್ನೋದು ಈಗ ಬೆಳಕಿಗೆ ಬರ್ತಾ ಇದೆ. ಅಚ್ಚರಿಯ ವಿಚಾರ ಈಗ ಬೆಳಕಿಗೆ ಬರ್ತಾ ಇರುವಂಥದ್ದು. ಚಂದ್ರಬಾಬು ನಾಯ್ಡು ಸರ್ಕಾರ ಈ ಪ್ರಕರಣಕ್ಕೆ, ಈ ಅಕ್ರಮಕ್ಕೆ ಈಗ ಮರುಜೀವ ಕೊಡುವಂತಹ ಕೆಲಸವನ್ನು ಮಾಡಿದೆ. ಹಾಗಾದರೆ TTDಯ ಅಧ್ಯಕ್ಷರ ಕೃಪಾ ಕಟಾಕ್ಷ ಈ ಹಿಂದೆ ಈ ವ್ಯಕ್ತಿಯ ಮೇಲಿತ್ತ? ಈ ರೀತಿಯ ಕೆಲಸವನ್ನು ಮತ್ತಷ್ಟು ಜನರು ಮಾಡ್ತಾ ಇದ್ರು. ಈ ರೀತಿಯ ಸಹಜವಾದಂತಹ ಪ್ರಶ್ನೆ, ಅನುಮಾನ ಈಗ ಮುನ್ನೆಲೆಗೆ ಬರ್ತಾ ಇದೆ. ಈ ಹಿಂದೆ ಈತ ತಗಲಾಕೊಂಡಂತಹ ಸಂದರ್ಭದಲ್ಲಿ ಹೌದು, ನಾನು ಕದ್ದಿದ್ದು ನಿಜ, ನನ್ನಿಂದ ತಪ್ಪಾಯಿತು, ಹಾಗಾಗಿ ನಾನು ದೇವರ ಹೆಸರಿಗೆ ನನ್ನ ಆಸ್ತಿಯನ್ನು ದಾನ ಮಾಡ್ತೇನೆ ಅಂಥೇಳಿ ಸಂಕಷ್ಟದಿಂದ ಪಾರಾಗುವಂತಹ ಕೆಲಸಕ್ಕೆ ಮುಂದಾಗಿದ್ದ. ಈತನ ಬಗ್ಗೆ ಅನುಮಾನ ಹೆಚ್ಚಾಗಿ ಈತನ ಹಿನ್ನೆಲೆಯನ್ನು ಕೆದಕಿದಂತಹ ಸಂದರ್ಭದಲ್ಲಿ ಈತ ಇದೇ ರೀತಿಯಲ್ಲಿ ಹುಂಡಿಯಲ್ಲಿ ದುಡ್ಡನ್ನು ಕದ್ದುನೇ ಕೋಟ್ಯಾಧೀಶ್ವರನಾಗಿದ್ದಾನೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಈ ಹಿಂದೆ ತಿರುಪತಿ ತಿಮ್ಮಪ್ಪನ ಸನ್ನಿಧಾನದಲ್ಲಿ ಈ ರೀತಿಯ ಹಲವು ಅಕ್ರಮಗಳು ನಡೆದಿದೆ ಅನ್ನುವಂತಹ ವಿಚಾರಕ್ಕೆ ಮರುಜೀವ ಕೂಡ ಬರ್ತಾ ಇದೆ.